ಗುಬ್ಬಿ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿದರು. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟದ ಸಾಧಕ ಬಾಧಕಗಳ ಚರ್ಚೆ ನಡೆದಿದ್ದು, ಪಕ್ಷಾತೀತವಾಗಿ ರೈತರಿಗೆ ಕರೆ ಕೊಟ್ಟಿದ್ದೇವೆ. ಈ ಒಂದು ಹೋರಾಟ ಯಶಸ್ವಿಯಾಗಬೇಕು ಎಂದು ತಿಳಿಸಿದರು. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್, ಶಾಸಕರೇ, ರಾಜೀನಾಮೆ ಕೊಟ್ಟು ನಿಮಗೆ ಮತ ನೀಡಿದ ಜನರ ಕಷ್ಟ ನೋಡಿ. ಹೇಮಾವತಿ ನೀರು ಬೇರೆಯವರ ಪಾಲಾಗ್ತಿದೆ. ಅದನ್ನ ತಪ್ಪಿಸಿ. ಇಲ್ಲವಾದಲ್ಲಿ 7ನೇ ತಾರೀಕು ಸಾವಿರಾರು ರೈತರು ಮತ್ತು ಎಲ್ಲಾ ಸಂಘಟನೆಗಳು ಸೇರಿ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದರು. ಇನ್ನು ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ, ಮಾನ್ಯ ನೀರಾವರಿ ಸಚಿವರೇ, ನೀವು ನೀರು ತೆಗೆದುಕೊಂಡು ಹೋಗಲು ನಾವು ಬಿಡೋದಿಲ್ಲ. ಸಾವಿರಾರು ಜನ ರೈತರ ಸಮೇತ ಪಾದಯಾತ್ರೆ ಮೂಲಕ ಲಿಂಕ್ ಕೆನಾಲ್ ಚಾನಲ್ ಮೇಲೆ ನಿಂತು ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದರು. ಇನ್ನು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಸಾಗರಹಳ್ಳಿ ಗೇಟ್ನಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಉಗ್ರ ಪ್ರತಿಭಟನೆ ಮಾಡ್ತೇವೆ ಎಂದರು. ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ಪ್ರತಿಭಟನೆಗೆ ಸೇರ್ತಾರೆ. ಗುಬ್ಬಿ ತಾಲೂಕಿನಲ್ಲಿ ಅಡಿಕೆ, ತೆಂಗು ಬೆಳೆಗಾರರಿದ್ದಾರೆ. ಎಲ್ಲಾ ರೈತರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ಕೊಟ್ಟಿದ್ದು, ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಷಡಾಕ್ಷರಿ, ಎಚ್ಟಿ ಭೈರಪ್ಪ, ರೈತ ಮುಖಂಡ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು.